ಹಾಗಾದರೆ ಒಂದು ವೇಳೆ ಈ HMP ವೈರಸ್ ಏನಾದರೂ ಕಾಣಿಸ್ಕೊಂಡ್ರೆ ಆ ರೋಗದ ಗುಣಲಕ್ಷಣಗಳು ಏನು, ಸಿಂಪ್ಟಮ್ಸ್ ಏನು ಅಂತಕ್ಕಂಥದ್ದು ಬಹಳ ಮುಖ್ಯ. ಈಗ ಬೆಂಗಳೂರಿನಲ್ಲಿ ಪತ್ತೆಯಾಗಿದೆ ಚೀನಾದ ಹೊಸ ವೈರಸ್ಸು. HMP ವೈರಸ್ನ ಲಕ್ಷಣಗಳು ಏನು, ಸೋಂಕು ಪತ್ತೆಯಾದ ವ್ಯಕ್ತಿಯಲ್ಲಿ ಕಾಣಿಸ್ಕೊಳ್ತಕ್ಕಂಥ ಲಕ್ಷಣ ಏನು ಅಂತಕ್ಕಂಥದ್ದು. ಬಟ್ ಇದು ತುಂಬ ಕಷ್ಟ ಡಯಾಗ್ನೈಸ್ ಮಾಡೋದು, ಯಾಕೆಂದರೆ ನಿಮಗೆ ನಾರ್ಮಲ್ ಉಸಿರಾಟದ ಸಮಸ್ಯೆ ಆಯಿತಾ, ಉಸಿರಾಟದ ತೊಂದರೆ ಕಾಣಿಸ್ಕೊಳ್ಳುತ್ತೆ, ನೋಸ್ ಬ್ಲಾಕ್ ಆಗೋದು, ಸರಿಯಾಗಿ ಉಸಿರಾಡದೇ ಇರೋದಕ್ಕಾಗೋದು, ಅಥವಾ ಉಸಿರನ್ನು ತಿರುಗಿಸ್ಕೊಳ್ಳೋಕ್ಕಾಗದೇ ಇರತಕ್ಕಂಥದ್ದು, ಇವೆಲ್ಲವೂ ಕಾಣಿಸ್ಕೊಳ್ಳುತ್ತೆ ಹೊಸ ಸೋಂಕಿನ ಲಕ್ಷಣಗಳು. ಮೇಯ್ನ್ ಉಸಿರಾಟದ ಸಮಸ್ಯೆ, ಯಾಕೆಂದರೆ ಅದು ಲಂಗ್ಸ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಇದ್ರ ಜೊತೆಗೆ ಕೆಮ್ಮು, ಜ್ವರ, ಮೂಗು ಕಟ್ಟೋದು, ಶೀತ, ರನ್ನಿಂಗ್ ನೋಸು ಹೌದು, ನೋಸ್ ಬ್ಲಾಕೇಜ್ ಕೂಡ ಹೌದು, ಎರಡೂ ಆಗುತ್ತೆ. ಇದೆಲ್ಲವನ್ನು ಕೂಡ ಅರ್ಥ ಮಾಡ್ಕೋಬೇಕು. ಕೆಮ್ಮು ಮತ್ತು ಸೀನುವಿಕೆ ಜಾಸ್ತಿ ಇರುತ್ತೆ. ಹಾಗಾಗಿ ಅದು ಕೂಡ ನಿಮಗೆ ಮಾಮೂಲಿ ಕೋಲ್ಡ್ ಆದಾಗ ಆಗುತ್ತಲ್ಲ ಹಾಗೇ. ಇದರ ಪ್ರೌಢಾವಸ್ಥೆಯ ಅವಧಿ 3 ರಿಂದ 5 ದಿನ, ಅಂದರೆ ಅದು ಪೀಕ್ಗೆ ಹೋಗೋದು 3 ರಿಂದ 5 ದಿನ ಒಬ್ಬ ವ್ಯಕ್ತಿಯಲ್ಲಿ. ಅದಾದಮೇಲೆ ಅದು ವೀಕ್ ಆಗ್ತಾ ಹೋಗುತ್ತೆ, ನೀವು ತಗೊಳ್ಳೋ ಮೆಡಿಸನ್ಗೆ ಅದು ವೀಕ್ ಆಗ್ತಾ ಹೋಗುತ್ತೆ. ಆದರೆ 3 to 5 ಡೇಸ್ ಇರುತ್ತೆ. ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋರ ಮೇಲೆ ಆಕ್ರಮಣ ಮಾಡುತ್ತೆ, ಬೇಗ ಅಟ್ಯಾಕ್ ಆಗುತ್ತೆ ಅಂತ. ಅಂದರೆ ರೋಗ ನಿರೋಧಕ ಶಕ್ತಿ, ಇಮ್ಯುನಿಟಿ ಕಡಿಮೆ ಇರೋರಿಗೆ, ಕೋಮಾರ್ಬಿಡ್ ಇರ್ತಕ್ಕಂಥವ್ರಿಗೆ, ದೋಸ್ ಹೂ ಆರ್ ಸಫರಿಂಗ್ ಫ್ರಮ್ BP, ಶುಗರ್, ಥೈರಾಯ್ಡ್ ಅಂಥವ್ರಿಗೆ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಈಗ ಜನರಿಗೆ ಎಚ್ಚರಿಕೆ ಕೊಡಬೇಕು ಈ ವೈರಸ್ ಬಗ್ಗೆ ಅಂತಂದರೆ ಆರೋಗ್ಯ ಇಲಾಖೆ ಏನು ಹೇಳುತ್ತೆ, ಯಾವ ಥರ ಸಿಂಪ್ಟಮ್ಸ್ ಬರುತ್ತೆ, ಹೇಗೆ ಇದನ್ನು ಅವಾಯ್ಡ್ ಮಾಡಬೇಕು ಅಂತ? ಪ್ರಮುಖವಾಗಿ ಈ ರೋಗ ಲಕ್ಷಣಗಳ ಬಗ್ಗೆ ಆರೋಗ್ಯ ಇಲಾಖೆ ಜನರಿಗೆ ಅರಿವು ಮೂಡಿಸೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಈ ರೀತಿಯಾದಂಥ ರೋಗ ಲಕ್ಷಣಗಳು ಅಂದರೆ HMP ವೈರಸ್ಗೆ ಇರತಕ್ಕಂಥ ರೋಗ ಲಕ್ಷಣಗಳಲ್ಲಿ ಪ್ರಮುಖವಾಗಿ ಉಸಿರಾಟದ ಸಮಸ್ಯೆ ಆಗುವಂಥದ್ದು, ಸುಸ್ತಾಗುವಂಥದ್ದು, ಜ್ವರ ಬರುವಂಥದ್ದು, ಈ ರೀತಿ ಆಗುತ್ತೆ. ತೀವ್ರ ಸುಸ್ತಾಗುವಂಥ ಪರಿಸ್ಥಿತಿ ಇರುವಂಥದ್ದು. ಇಂತಹ ರೋಗ ಲಕ್ಷಣಗಳು ಕಂಡು ಬಂದಂಥ ಸಂದರ್ಭದಲ್ಲಿ ಅಲರ್ಟ್ ಆಗಿರಿ. ತಮ್ಮ ಸನಿಹದಲ್ಲಿ ಇರ್ತಕ್ಕಂಥ ಆಸ್ಪತ್ರೆಗಳಿಗೆ ಭೇಟಿ ಕೊಟ್ಟು, ವೈದ್ಯರಿಗೆ ಭೇಟಿ ಕೊಟ್ಟು ಅಭಿಪ್ರಾಯವನ್ನು ಸಂಗ್ರಹ ಮಾಡ್ಕೊಳ್ಳಿ ಮತ್ತು ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳಿ ಅಂತೇಳಿ ಆರೋಗ್ಯ ಇಲಾಖೆ ಜಾಗೃತಿಯನ್ನು ಮೂಡಿಸೋದಕ್ಕೆ ಈಗ ಮುಂದಾಗ್ತಾ ಇರುವಂಥದ್ದು. ಸಾಮಾನ್ಯವಾಗಿ ಕರೋನಾದಲ್ಲಿ ಏನೆಲ್ಲ ಪಾಠಗಳನ್ನು ಕಲ್ತಿದ್ದೀವಿ ಅದನ್ನೇ ನಾವು ಮುಂದುವರಿಸಬೇಕಾಗತ್ತೆ. ಅದೇ ಮಾದರಿಯಲ್ಲಿ ಕೂಡ ಇವಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಕೋಮಾರ್ಬಿಡ್ ಪೇಷಂಟ್ಗಳಿರುವಂಥವ್ರು ಅಥವಾ ಹೃದಯ ಸಂಬಂಧಿ ಕಾಯಿಲೆ ಬಳಲ್ತಾ ಇರುವಂಥವ್ರು, BP, ಶುಗರು, ಕಿಡ್ನಿ ಸಮಸ್ಯೆ ವೈಫಲ್ಯ ಇರುವಂಥವ್ರು, ಇಂಥವರು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಒಂದು ವೇಳೆ ಏನಾದರೂ ಉಸಿರಾಟದ ಸಮಸ್ಯೆ ಇರುವಂಥದ್ದು ಅದು ಲಂಗ್ಸ್ಗೆ ಹೋಯ್ತು ಅಂತಂದರೆ ರಿಕವರಿ ಆಗುವಂಥದ್ದು ತುಂಬ ಚಾನ್ಸಸ್ ಕಡಿಮೆ ಇರುತ್ತೆ, ಬೇರೆ ಬೇರೆ ಕಾಯಿಲೆಯಿಂದ ಬಳಲ್ತಾ ಇದ್ದಂಥವ್ರಿಗೆ. ಅಂಥವ್ರಿಗೆ ಎಚ್ಚರಿಕೆ ವಹಿಸುವಂಥದ್ದನ್ನು ಮುಂದಾಗ್ತಾ ಇದ್ದಾರೆ. ಈಗಾಗಲೇ ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ಆರೋಗ್ಯ ಇಲಾಖೆಯಿಂದ ಬಿಡುಗಡೆ ಮಾಡಿದ್ದು, ಗುಂಪುಗೂಡುವಂಥದ್ದು, ಗುಂಪು ಪ್ರದೇಶಗಳಲ್ಲಿ ಸೇರುವಂಥದ್ದು, ಜನಸಂದಣಿ ಸೇರುವಂಥದ್ದು, ಮತ್ತು ಬಾಯಿ ಅಂದರೆ ಮಾಸ್ಕ್ ಹಾಕ್ಕೊಳ್ಳದೆ ಇರುವಂಥದ್ದು, ಕರವಸ್ತ್ರವನ್ನು ಹಾಕ್ಕೊಳ್ಬೇಕು, ಈ ರೀತಿಯಾದಂಥ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಈಗಾಗಲೇ ಬಿಡುಗಡೆ ಮಾಡಿದೆ. ಸದ್ಯಕ್ಕೆ ಇದಕ್ಕೆ ಬೇಕಾದಂಥ ಸ್ಪೆಸಿಫಿಕ್ ಗೈಡ್ಲೈನ್ಸ್ ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ. ರಾಜ್ಯ ಆರೋಗ್ಯ ಇಲಾಖೆಯಿಂದನೂ ಕೂಡ ಕೇಂದ್ರ ಆರೋಗ್ಯ ಸಚಿವಾಲಯ ಏನಾದರೂ ಗೈಡ್ಲೈನ್ಸ್ ಬಿಡುತ್ತಾ ಅಂತೇಳಿ ರಾಜ್ಯ ಆರೋಗ್ಯ ಇಲಾಖೆಯವರು ಕಾಯ್ತಾ ಇರುವಂಥದ್ದು. ಕೇಂದ್ರದಿಂದ ಗೈಡ್ಲೈನ್ಸ್ ಬಂದಾದ ಮೇಲೆ ಈ ಒಂದು ವೈರಸ್ ತಡೆಗಟ್ಟಲಿಕ್ಕೆ ಸೂಕ್ತವಾದಂಥ ಒಂದು ಗೈಡ್ಲೈನ್ಸ್ ಬಿಡುಗಡೆ ಆಗಬಹುದು ಎನ್ನುವಂಥ ಚರ್ಚೆ ನಡೀತಾ ಇರತಕ್ಕಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮ ಜೊತೆ ಮತ್ತೆ ನಾನು ಮಾತನಾಡ್ತೀನಿ. ಒಟ್ಟಾರೆ ಇವಾಗ ಗುಣಲಕ್ಷಣಗಳ ವಿಚಾರವಾಗಿ ಕೋಲ್ಡ್ ಆ್ಯಂಡ್ ಕಾಫ್, ಜ್ವರ ಇಷ್ಟು ಮಾತ್ರ ಇರಲಿ.